ದೇವರ ವಾಕ್ಯವು ನಿನ್ನ ದಾರಿಯನ್ನು ಬೆಳಗಿಸ್ತದೆ. ನಿನ್ನ ದಾರಿಯಲ್ಲಿ ದೇವರ ವಾಕ್ಯ ಬೀಳುವಾಗ, ಅಂದರೆ ನೀನು ಆಡುವಂಥ ಆಲೋಚನೆಗಳಲ್ಲಿ ಕೂಡ ದೇವರ ವಾಕ್ಯ ಬೀಳುವಾಗ, ಆ ದೇವರ ವಾಕ್ಯವು ನಿನ್ನ ಜೀವಿತವನ್ನು ಸಫಲತೆ ಅನ್ನುವಂಥ ಒಂದು ವಿಚಾರಕ್ಕೆ ನಡೆಸ್ಕೊಂಡು ಹೋಗ್ತದೆ, ಸಕ್ಸಸ್ ಕಡೆ ನಡೆಸ್ಕೊಂಡು ಹೋಗ್ತದೆ. ಅನೇಕರ ಜೀವಿತಗಳಲ್ಲಿ ದೇವರ ವಾಕ್ಯದ ಅಧಿಕಾರ ಇಲ್ಲ, ದೇವರ ವಾಕ್ಯದ ಆಳ್ವಿಕೆ ಇಲ್ಲ. ಅನೇಕ ಕುಟುಂಬಗಳಲ್ಲಿ ದೇವರ ವಾಕ್ಯದ ಆಳ್ವಿಕೆ ಇಲ್ಲ. ದೇವರು ವಾಕ್ಯದ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಅಧಿಕಾರ ನಡೆಸಿದ್ರೆ ನಮ್ಮ ಜೀವಿತ, ನಮ್ಮ ಕುಟುಂಬ, ನಮ್ಮ ಕೆಲಸಗಳು ಎಲ್ಲವೂ ಸಕ್ಸಸ್ ಆಗುತ್ತೆ. ಇವತ್ತು ದೇವರು ಆಸೆ ಪಡುವಂಥದ್ದು ಏನೆಂಬುದಾಗಿ ನಾವು ಗ್ರಹಿಸುವಾಗ, ದೇವರು ತನ್ನ ಅಧಿಕಾರ ನಮ್ಮ ಜೀವಿತದಲ್ಲಿ ನಡೆಸಬೇಕು ಅಂತಕ್ಕಂಥದ್ದು. ದಾವೀದನು ಹೇಳ್ತಾನೆ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ದಾರಿಗೆ ಬೆಳಕು ಅಂತಕ್ಕಂಥದ್ದು. ದಾವೀದನ ಪಾಲಿಗೆ ದೇವರ ವಾಕ್ಯವು ಅನೇಕ ಮಾರ್ಗಗಳಲ್ಲಿ ನಡೆಸ್ಕೊಂಡು ಬಂತು. ದಾವೀದನು ಈ ವಾಸ್ ಸ್ಟೆಡ್ಫಾಸ್ಟ್ ಇನ್ ದ ವರ್ಡ್ ಆಫ್ ಗಾಡ್, ದೃಢವಾಗಿದ್ದಾನೆ ವಾಕ್ಯದಲ್ಲಿ. ಅದಕ್ಕೆ ಆತನ ಜೀವಿತವು ಕೂಡ ದೇವರಡೆಗೆ ಸಕ್ಸಸ್ಫುಲ್ ಆಗಿ ಹೋಯಿತು. ನೀನು ನಾನು ದೇವರು ನಂಬಿದ್ದೀವಿ. ನಮ್ಮ ಜೀವಿತಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ದೇವರ ವಾಕ್ಯವು ಎಷ್ಟಾಗಿ ಅನ್ವಯಿಸಿಕೊಳ್ತಾ ಇದ್ದೀವಿ. ನಮ್ಮ ಕೆಲಸಗಳಲ್ಲಿ ವಾಕ್ಯ ನಿಮಿತ್ತವಾಗಿ ಬದುಕಿ ಎಷ್ಟಾಗಿ ಅನ್ವಯಿಸಿಕೊಳ್ತಾ ಇದ್ದೀವಿ. ನಮ್ಮ ಕುಟುಂಬ ಮಕ್ಕಳ ಭವಿಷ್ಯದಲ್ಲಿ ಎಷ್ಟಾಗಿ ವಾಕ್ಯ ಅನ್ವಯಿಸಿಕೊಳ್ತಾ ಇದ್ದೀವಿ. ಅಪ್ಲಿಕೇಶನ್ ಇಸ್ ಇಂಪಾರ್ಟೆಂಟ್. ದೇವರ ವಾಕ್ಯ ಅನೇಕರು ಕೇಳ್ತಾರೆ, ಅದನ್ನ ನಡಿಬೇಕು ಅಂತ ಅನ್ಕೊಳ್ಳೋರು ಸ್ವಲ್ಪ ಜನ. ಕೇಳಬೇಕು, ಅದನ್ನ ಅನುಸರಿಸಿ ನಡಬೇಕು, ಅವಾಗ ನಾವು ಆಶೀರ್ವಾದ ಹೊಂದ್ಕೊಳ್ಳೋಕ್ಕಾಗ್ತದೆ. ಸಭೆಗಳೆಲ್ಲವೂ ಕೂಡ ವಾಕ್ಯಗಳು ಕೇಳ್ತಾ ಇದೆ, ಸಭೆಗಳಿರುವಂತೆಲ್ಲ ವ್ಯಕ್ತಿಗಳು ವಾಕ್ಯಗಳನ್ನ ಕೇಳ್ತಾರೆ. ಆದ್ರೆ ಎಷ್ಟು ಜನ ಅನ್ವಯಿಸಿಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಸಂಗತಿ. ಯಾಕೆ ಗೊತ್ತಾ? ವಾಕ್ಯ ನನ್ನ ಜೀವಿತ ಹಳೆಯಾಗಿರುವಂತ ಎಲ್ಲ ಫೇಲಿಯರ್ನ ತೆಗೆದಾಗ್ತದೆ, ಹಳೆಯಲ್ಲಿರುವಂತ ಎಲ್ಲ ಪಾಪದ ಜೀವಿತ ತೆಗೆದಾಗ್ತದೆ, ಹಳೆಯಲ್ಲಿರುವಂತೆಲ್ಲ ಮೋಸದ ಜೀವಿತ, ಶಾಪಕ್ಕೆ ಸಂಬಂಧಪಟ್ಟ ಜೀವಿತವನ್ನ ವಾಕ್ಯ ತೆಗೆದು ಬಿಡ್ತದೆ. ಹಾಗಾದ್ರೆ ವಾಕ್ಯದ ದೇವರು ತೆಗೆದು ನಮ್ಮನ್ನ ಪರಿಶುದ್ಧವಾದ ಮಾರ್ಗದಲ್ಲಿ ದೇವರು ನಿಲ್ಲಿಸ್ತಾರೆ, ಆಶೀರ್ವಾದಕ್ಕೆ ಅನುಗುಣವಾಗಿ ದೇವರು ನಿಲ್ಲಿಸ್ತಾರೆ. ದೇವರಿಗೆ ಮಹಿಮೆಯಾಗಿ ಅಬ್ರಹಾಮನನ್ನು ದೇವರು ಕರೆದಾಗ ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಎಂಬುದಾಗಿ ದೇವರು ಕರೆದ್ರು. ಆ ವಾಕ್ಯ ನಂಬಿ ಅಬ್ರಹಾಮನ ಮನೆ ಬಿಟ್ಟ ಹೊರಗಡೆ ಬಂದ ಮೇಲೆ ತಂದೆ ತಾಯಿಗಳು, ಸ್ವಂತ ಮನೆಯವರು ದೂರ ಆದ್ರು ಅಂತ ಅಬ್ರಹಾಮ ಕೊರಗಲಿಲ್ಲ. ಅದು ದೇವರಿಗಾಗಿ ಬಂದರು. ದೇವರೇನು ವಾಗ್ದಾನ ಮಾಡಿದ್ರು ನೆರವೇರಿಸಿದನು. ಪ್ರಿಯರೇ, ಸ್ವಂತದವ್ರ ಜೊತೆ ಇದ್ರೆ ಆತನ ಬದುಕು ಹೇಗೆ ಫೇಲ್ಯೂರ್ ಕಡೆ ಹೋಗ್ತಾ ಇತ್ತು, ವಿಗ್ರಹಾರಾಧನೆ ಕಡೆ ಹೋಗ್ತಾ ಇತ್ತು, ಮೋಸದ ಕಡೆ ಹೋಗ್ತಾ ಇತ್ತು. ಬಟ್ ದೇವರ ವಿಚಾರವಾಗಿ ಬಂದಿದ್ದಕ್ಕೋಸ್ಕರ ದೇವರು ತನ್ನ ವಾಕ್ಯವನ್ನು ನೆರವೇರಿಸಿ ಅಬ್ರಹಾಮನ ಕುಟುಂಬವನ್ನ ಘನವಾಗಿ ನಡೆಸ್ತಾನೆ. ಗಮನಿಸಿಕೊಳ್ಳೋಣ, ದೇವರು ಕರೆದ್ನಲ್ವಾ, ದೇವರು ಹೇಳಿದ್ದನ್ನ ನೆರವೇರಿಸುವವರೆಗೂ ಕೂಡ ಬಿಡುವಂತಹ ದೇವರಲ್ಲ. ಯಾಕೋಬನು ಕೂಡ ದೇವರ ಜೊತೆ ಹೋರಾಟ ಮಾಡ್ತಾನೆ, ಪ್ರಾರ್ಥನೆ ಮಾಡಿ, ಅನ್ಲೆಸ್ ಇಫ್ ಯು ಡೋಂಟ್ ಬ್ಲೆಸ್ ಮಿ ಐ ವಾಂಟ್ ಲೆಟ್ ಯು ಗೋ, ನೀನನ್ನು ಆಶೀರ್ವಾದ ಮಾಡೋವರೆಗೂ ನಾನು ಬಿಡೋದಿಲ್ಲ ಅಂತ ಹೇಳಿ. ಯಾಕೋಬ ಅಂದ್ರೆ ಮೋಸಗಾರ, ಇಸ್ರಾಯೇಲ್ ಎಂಬುದಾಗ ಆಶೀರ್ವಾದ ಪಡ್ಕೊಳುತ್ತೆ. ನೋಡ್ರಿ, ಅವಾಗ ಆಶೀರ್ವಾದ ಹಾಗೆ ಫ್ಲೋ ಆಗುತ್ತೆ. ಯಾಕೆ ಗೊತ್ತಾ? ಆ ವ್ಯಕ್ತಿ ವಾಕ್ಯ ತನ್ನ ಜೀವನದಲ್ಲಿ ನೆರವೇರಬೇಕನ್ನುವಂಥ ಒಂದು ಸಂಗತಿಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ವಾಕ್ಯ ದೇವರು ನಮ್ಮ ಹತ್ರ ಮಾತನಾಡಿದ್ರೆ ನೆರವೇರಿಸ್ತಾರೆ, ಅದನ್ನ ನಾವು ಗಮನಿಸಿಕೊಳ್ಬೇಕು. ಹಾಗೆ ಸಾಮ್ಸನ್ ಈ ಲೋಕದಲ್ಲಿ ಬರ್ತಾರಂತ ಮಾನೋಹ ಮತ್ತು ಹೆಂಡತಿಗೆ ಹೇಳಿದ್ರು. ಆವಾಗ ಸಾಮ್ಸನ್ ಬಂದ ಬಲಿಷ್ಠವಾಗ್ತಾನೆ. ದೇವರ ವಾಕ್ಯ ಪ್ರಕಾರ ಫಿಲಿಸ್ತೀಯರ ಕೈಯಿಂದ ತನ್ನ ಜನಗಳನ್ನು ಬಿಡಿಸಬೇಕು. ದೇವರ ವಾಕ್ಯ ನೋಡಿ, ಆ ವಾಕ್ಯ ನೆರವೇರ್ತದೆ, ಅವರ ಬದುಕುಗಳ ಬೆಳಕು. ಹಾಗೆ ನಾವು ನೋಡ್ತೇವೆ ಅಲ್ಲಿ ಅಬ್ರಹಾಮನಿಗೆ ಬೆಳಕು. ಇವತ್ತು ವಾಕ್ಯ ಕೇಳುವ ನಮ್ಮ ಜೀವಿತಕ್ಕೆ ವಾಕ್ಯ ಬೆಳಕು, ವಾಕ್ಯ ಅಪ್ಲೈ ಮಾಡ್ಕೋಬೇಕು. ಇವತ್ತು ಅನ್ಕೊಂಡಿದ್ದೀನಿ, ಎಷ್ಟು ಸಾರಿ ನಾನು ವಾಕ್ಯ ಕೇಳಿದ್ದೀನಿ, ಫಾಲೋ ಆಗ್ತಾ ಇದ್ದೀನಿ, ಬಟ್ ನನ್ನ ಜೀವಿತದಲ್ಲಿ ಆಶೀರ್ವಾದ ನೋಡಕ್ ಆಗ್ತಾ ಇಲ್ಲ ಅಂತ ಕೊರಗುತ್ತಾ ಇದ್ರೆ ಸಹೋದರ ಸಹೋದರಿ, ಇನ್ನು ಮೇಲೆ ಇನ್ನು ಹೆಚ್ಚಾಗಿ ಪ್ರಯಾಸ ಪಟ್ಟು ಅದೇ ವಾಕ್ಯಗಳನ್ನ ನೀವು ಕೇಳಿ ಅನ್ವಯಿಸ್ಕೋ. ಲೇಟ್ ಆದ್ರೂ ದೇವರು ಲೇಟೆಸ್ಟ್ ಆಗಿ ಆಶೀರ್ವಾದಗಳನ್ನ ಕೊಡ್ತಾರೆ. ಅನೇಕರು ಕೂಡ ಸೊರಗಿ ಹೋಗ್ತಾರೆ, ಕಾರಣ ಅವ್ರು ಕಾಯ್ಲಿಕ್ಕೆ ಆಗೋದಿಲ್ಲ. ಅನೇಕರ ಲೈಫಲ್ಲಿ ದುಡ್ಡು ಹೊಂದ್ಕೊಳ್ಬೇಕಂತ ಪ್ರಯಾಸ ಎಷ್ಟು ಪಟ್ಟು ನಾವು ಕಷ್ಟಪಟ್ಟು ಕಾಯ್ತಾ ಇರ್ತೀವಿ. ಸಂಪಾದನೆ ಮಾಡಿ ಮನೆ ಮಾಳಿಗೆ ಆಸ್ತಿಗಳನ್ನ ಕೂಡಿಸಿಟ್ಟುಕೊಳ್ಬೇಕೆಂಬುದಾಗಿ ಎಷ್ಟು ಪ್ರಯಾಸ ಪಟ್ಟು ಕಷ್ಟಗಳು ಪಡ್ತೀವಿ. ಆಗ ದೇವರ ವಾಕ್ಯ ವ್ಯರ್ಥವಾಗೋದಿಲ್ಲ. ಆತನು ಬಾಯಿ ನುಡಿದಿರುವಂಥದನ್ನ ಕೈ ನೆರವೇರಿಸ್ತದೆ. ಹಾಗಾದ್ರೆ ನೀವು ಯಾಕೆ ಕಾಯಬಾರದು? ವಾಕ್ಯ ಅನ್ವಯಿಸಿಕೊಂಡು ದೇವರು ವಾಕ್ಯವು ತನ್ನ ಭಕ್ತರುಗಳ ದೇವರು ನಡೆಸಿದ್ರು. ಪ್ರವಾದಿಗಳ ಮೂಲಕವಾಗಿ ಟೈಮ್ಗೆ ಅನುಗುಣವಾಗಿ ಭಕ್ತರುಗಳು ಬಂದ್ರು, ಜನಗಳನ್ನ ಬಿಡಿಸಿದ್ರು. ದೇವರ ತೀರ್ಮಾನ ಅಲ್ಲ, ಅವ್ರ ಕಷ್ಟಗಳಲ್ಲಿ ಬಿದ್ರು. ವಾಕ್ಯ ಅನ್ನುವಂಥದ್ದು ದೇವರು ಕೊಟ್ಟಿರುವಂಥದ್ದು ವಾಕ್ಯ ಇತ್ತಲ್ವಾ, ಆ ವಾಕ್ಯ ಬಹಳ ಪ್ರಾಮುಖ್ಯ. ಸೊ ದೇವರ ಹತ್ರ ಕನ್ವರ್ಸೇಷನ್ ನಾವು ಮಾಡ್ತಾ ಇರಬೇಕು. ಪ್ರತಿನಿತ್ಯಲ್ಲೂ ಕೂಡ ದೇವರ ನನ್ನ ಜೊತೆ ಯಾವ ವಿಚಾರವಾಗಿ ಮಾತನಾಡಿದೀಯಾ ನಾನು ಜ್ಞಾಪಕ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೇವೆ. ದೇವರು ಯಾವತ್ತೂ ನಮಗೋಸ್ಕರ ಜ್ಞಾಪಕ ಮಾಡ್ಕೊಳ್ತಾರೆ ಅಲ್ಲ, ನಾವು ದೇವರ ಜ್ಞಾಪಕ ಮಾಡ್ಕೊಳ್ಬೇಕು. ಆತನ ವಾಗ್ದಾನ ನೆರವೇರ್ತದೆ, ಆತನ ವಾಗ್ದಾನವು ಕೈಗೂಡ್ತದೆ. ನನ್ನ ಮಕ್ಕಳು, ನನ್ನ ವಂಶ, ನನ್ನ ಕುಟುಂಬ, ನನ್ನ ಕೆಲಸ, ವಾಟ್ ಎವರ್ ಯು ಆರ್ ಗೋಯಿಂಗ್ ಟು ಡೂ ಇನ್ ದ ನೇಮ್ ಆಫ್ ಜೀಸಸ್, ಇಟ್ ವಿಲ್ ಬಿ ಫುಲ್ಫಿಲ್ಡ್ ಅಂಡ್ ಇಟ್ ವಿಲ್ ಬಿ ನೆರವೇರ್ತದೆ. ಸೊ ನಾವೇನ್ ಮಾಡ್ಬೇಕು? ವಾಕ್ಯಕ್ಕೋಸ್ಕರವಾಗಿ ಕಾಯ್ಬೇಕು.
ನಾವು ಸಭೆಯಲ್ಲಿ ವಾಕ್ಯಗಳು ಕೇಳಿದ್ರೆ ಅನ್ವಯಿಸ್ಕೊಳ್ಬೇಕು, ಮನೆಯಲ್ಲಿ ವಾಕ್ಯ ಓದಿದ್ರೆ ಅನ್ವಯಿಸ್ಕೊಳ್ಬೇಕು ಏನ್ರಿ. ಬಹಳ ಜನ ಸತ್ಯವೇದ ಓದೋದು ಕಡಿಮೆ, ಹಾಗೆ ಕ್ಯಾಲೆಂಡರ್ಗಳಲ್ಲಿ ವಚನಗಳು ನೋಡ್ತಿರ್ತಾರೆ, ಕ್ಯಾಲೆಂಡರ್ಗಳ ವಚನಗಳು ಓದ್ತಿರ್ತಾರೆ, ಅದ್ರ ಮೂಲಕ ಆಶೀರ್ವಾದ ಬಂತು ಎಂಬುದಾಗಿ ನಂಬುತ್ತಿರ್ತಾರೆ. ನೋ, ವಾಕ್ಯದ ಮೂಲಕವಾಗಿ ದೇವರು ಮಾತನಾಡ್ತಾರೆ. ಪ್ರತಿನಿತ್ಯವೂ ಕೂಡ ಸತ್ಯವೇದವನ್ನು ಓದುವಾಗ ದೇವರು ನಮ್ಮ ಜೊತೆ ಮಾತನಾಡ್ತಾರೆ. ಯಾಕಂದ್ರೆ ದ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ನೌ. ವಾಕ್ಯ ದೇವರು ನಮ್ಮ ಜೊತೆ ಜೀವಿಸ್ತಾ ಇದ್ದಾರೆ. ಹಾಗೆ ವಾಕ್ಯದ ಮೂಲಕ ದೇವರು ನಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡ್ತಾರೆ. ನಾವು ಸಿದ್ಧವಾಗಿ ದೇವರಿಗೆ ಒಪ್ಪಿಸಬೇಕು. ಅನೇಕರು ಕೂಡ ವಾಕ್ಯದ ಅರ್ಥ ತಿಳಿತಾ ಇಲ್ಲ, ವಾಕ್ಯದಲ್ಲಿ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಅವರ ಜೀವಿತಗಳಲ್ಲಿ ವಾಕ್ಯ ದೇವರು ಬೆಳಗಿಸಕ್ಕೆ ಆಗ್ತಾ ಇಲ್ಲ. ಎಷ್ಟು ಜನಗಳು ಇಷ್ಟಪಡ್ತೀವಿ, ಸಹೋದರ ಸಹೋದರಿ, ನಿನ್ನ ಮನೆಯಲ್ಲಿರುವಂಥ ನಿನ್ನ ಅವಮಾನ ನೀಗಲ್ಪಡಬೇಕು, ನಿನ್ನ ಜೀವಿತ ಬೆಳಗಬೇಕು ದೇವರಿಗೋಸ್ಕರ ಅಂತೇಳಿ. ನಿನ್ನ ಕೆಲಸಗಳಲ್ಲಿ ಫೇಲಿಯರ್ ನೋಡಿದ್ದೀನಿ, ಇನ್ಮೇಲೆ ಸಕ್ಸಸ್ ನಾನು ಕಾಣಬೇಕು, ವಾಕ್ಯ ದೇವರು ನಾನು ಬೆಳಗಿಸ್ಬೇಕಂತ ಹೇಳಿ ನೀವೇನು ತೀರ್ಮಾನ ಮಾಡ್ತಾ ಇದ್ರೆ ನಿಮ್ಮ ಎಜುಕೇಶನ್ ವಿಚಾರವಾಗಿ ಅದರಲ್ಲಿ ನಾನು ಅನೇಕ ಸಾರಿ ಎಫರ್ಟ್ ಮಾಡೋದು ಆಗಿಲ್ಲ, ಅದ್ರ ವಾಕ್ಯ ದೇವರು ನನ್ನನ್ನು ಬೆಳಗಿಸ್ಬೇಕು, ಜ್ಞಾನ ಕೊಟ್ಟು ಅಂತ ಅನ್ಕೊಳ್ತೇವೆ. ಗಂಡ ಹೆಂಡತಿ ಕುಟುಂಬದಲ್ಲಿ ಒಂದು ಸಮಾಧಾನಕ್ಕಾಗಿ, ಒಂದು ಸಂತೋಷ ನೆಮ್ಮದಿ ಜೀವಿತಕ್ಕಾಗಿ ದಿನ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅದ್ರ ವಾಕ್ಯ ದೇವರು ನಮ್ಮನ್ನು ಬೆಳಗಿಸಬೇಕು ಜ್ಞಾನದ ಮೂಲಕ ಅಂತ ಎಷ್ಟು ಜನ ಒಪ್ಪಿಕೊಂಡು ದೇವರಿಗೆ ನಾವು ಒಪ್ಪಿಸಿಕೊಡ್ತೀವಿ. ಕ್ಷಣ ಗಮನಿಸೋಣ. ಅದಕ್ಕೆ ವಾಕ್ಯ ದೇವರು ನಮ್ಮ ನಡೆಸಲಿಕ್ಕೆ ಆತನಿದ್ದಾನೆ, ವಾಕ್ಯ ದೇವರು ನಮ್ಮನ್ನು ಬಿಡಿಸಲಿಕ್ಕಿದ್ದಾನೆ, ವಾಕ್ಯ ದೇವರು ನಮ್ಮ ಜೀವಿತದ ಮಾರ್ಗಗಳನ್ನು ಏರ್ಪಡಿಸಿ ಬಲವಾದ ಆಶೀರ್ವಾದ ವ್ಯಕ್ತಿಯಾಗಿ ಮಾರ್ಪಡಿಸಲಿಕ್ಕೆ ನಮ್ಮ ಹತ್ರ ದೇವರಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯನೂ ಕೂಡ ಗಮನಿಸಿಕೊಳ್ಳೋಣ. ವಾಕ್ಯ ದೇವರು ನಮ್ಮ ನಡೆಸ್ತಾರೆ ಸರಿಯಾದ ಮಾರ್ಗ. ಲೋಕದಲ್ಲಿ ಅನೇಕ ಮಾರ್ಗಗಳಿವೆ, ಕೆಟ್ಟ ಮಾರ್ಗಗಳು, ಮೋಸ ಮಾರ್ಗಗಳು. ಆ ಮಾರ್ಗಗಳು ಹೋಗಿ ಅನೇಕ ಕ್ರೈಸ್ತ ಮಕ್ಕಳುಗಳು ದಾರಿ ತಪ್ಪುತ್ತಾ ಇದ್ದೀವಿ, ದೇವರಿಂದ ದೂರ ಆಗಿ ಹೋಗ್ತಾ ಇದ್ದೀವಿ. ಆದರೆ ವಾಕ್ಯದ ಮೂಲಕ ದೇವರು ತನ್ನ ಹತ್ತಿರ ಕರ್ಕೊಳ್ತಾರೆ. When we meditate the word of God, definitely we will be moved too closer to the Lord. ಬಹಳ ಹತ್ತಿರ ದೇವರಿಗೆ ಹೋಗ್ತೇವೆ. ವಾಕ್ಯ ಧ್ಯಾನಿಸಿಲ್ಲ, ವಾಕ್ಯ ಅಪ್ಲೈ ಮಾಡ್ಕೊಂಡಿಲ್ಲ, ವಾಕ್ಯ ದೇವರು ನಮ್ಮನ್ನು ಬೆಳಗಿಸಿಲ್ಲ ಅಂತಂದ್ರೆ ಖಂಡಿತ ದೇವರಿಂದ ನಾವು ದೂರ ಹೋಗ್ತೇವೆ. ಈ ಕ್ಷಣ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ದೇವರಿಗೆ ಹತ್ತಿರವಾಗ್ತಾ ಇದೀವ, ದೇವರಿಂದ ನಾವು ದೂರ ಹೋಗ್ತಾ ಇದೀವ? ಗಮನಿಸಿರಿ ಪ್ರಿಯ ಸಹೋದರ ಸಹೋದರಿ, ದೇವ ಜನಗಳೇ, ನಾವೆಲ್ಲಿದ್ರೂ ಕೂಡ ಕರ್ತನಿಗೆ ಒಪ್ಪಿಸೋಣ. ನಾವು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೇವೆ. ನಾವು ಪ್ರಾರ್ಥನೆ ಆ ವಿಜ್ಞಾಪನೆಗಳು ಏನೇ ಇರಲಿ ನಮಗೆ ತಿಳಿಸಿರಿ, ಖಂಡಿತವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಅಪ್ಪ, ಇವತ್ತು ವಾಕ್ಯಗಳನ್ನು ಕೇಳಿದ್ರು ಸ್ವಾಮಿ ತಂದೆ. ನಿಮ್ಮ ವಾಕ್ಯವು ನಮ್ಮ ಜೀವಿತಗಳನ್ನು ಬೆಳಗಿಸುವಂಥದ್ದು ತಂದೆ. ನಾವು ನಿಮ್ಮ ಮಾರ್ಗದಲ್ಲೇ ಇರಬೇಕು. ವಾಕ್ಯಗಳು ನಮ್ಮ ಜೀವಿತ ಬೆಳಗಿಸುವ ಹಾಗೆ ನಮ್ಮ ಜೀವಿತಗಳು ನಮ್ಮ ಕರಗಳಿಗೆ ಒಪ್ಪಿಸಬೇಕು. ಸಹಾಯ ಮಾಡಿ, ನಮ್ಮ ಕೃಪೆಯನ್ನು ತುಂಬಿಸಿ ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್.